ಅವರ ಮುಂದಿನ ನುಡಿಗಳಿಗೆ ಆಹ್ವಾನಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇಲ್ಲಿವರೆಗೂ ಎಲ್ಲ ರೀತಿಯ ಫಂಕ್ಷನ್ ನೋಡಿದ್ದೀರಾ. ಜಾಸ್ತಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಲಿಟ್ಲ್ ಬೀಸ್ ಶಾಲೆ ಬೋಧಕವೃಂದ, ಆಡಳಿತ ಮಂಡಳಿ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋಷಕವೃಂದಗಳಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುರೇಶ್ ಅಂದ್ಬಿಟ್ಟು, ಕಾಶಿಕ್ ಅವರ ಫಾದರ್. ಶಾಲೆ ಯಾವಾಗ ಉತ್ತಮ ಆಗುತ್ತೆ ಅಂತಂದರೆ, ಪ್ರತಿಯೊಂದು ಸ್ಟೆಪ್ಪು ಕೂಡ ಇಡುವಾಗ ಮಕ್ಕಳಿಗೆ ಫಸ್ಟ್ ಸ್ಟೆಪ್ ಈಸ್ ದ ಬೆಸ್ಟ್ ಸ್ಟೆಪ್ ಅಂದ್ಬಿಟ್ಟು ಡಿಸೈಡ್ ಮಾಡಿ ಒಂದು ಶಾಲೆಗೆ ಕಳಿಸ್ತೀವಲ್ಲ, ಆ ಒಂದು ಶಾಲೆಯಲ್ಲಿ ನಮ್ಮ ಹಿರಿಮೆ, ಸಂಸ್ಕೃತಿ, ಆದರ್ಶಗಳನ್ನು ಮಕ್ಕಳಲ್ಲಿ ಎಷ್ಟು ರೀತಿಯಾಗಿ ಒತ್ತು ಶಿಕ್ಷಕರನ್ನು ಮಾಡ್ತಾರೆ. ಯಾಕೆ ಅಂತಂದರೆ, ಈ ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ನಾವು ಏನನ್ನು ಹೇಳ್ತೀವೋ ಅದನ್ನಷ್ಟೇ ಕೇಳುತ್ತೆ. ಅದು ಶಿಕ್ಷಕರಿಂದ ಬಂದರೆ ಮಾತ್ರ. ಮಕ್ಕಳು ನಾವು ಮನೆಯಲ್ಲಿ ಎಷ್ಟೇ ಸಿಕ್ತಿದ್ರೂ ಕೂಡ ಆ ಒಂದು ಶಿಕ್ಷಕರಿಂದ ಏನು ಬರುತ್ತೆ ಅದೇ ಅವರಿಗೆ ವೇದವಾಕ್ಯ. ಆ ವೇದವಾಕ್ಯ ಏನಾಗುತ್ತೆ, ನಮ್ಮ ಮುಂದಿನ ಜೀವನಗಳ ಮಕ್ಕಳಲ್ಲಿ ಪಕ್ವ ಆಗುತ್ತೆ. ಹಾಗಾಗಿ ಈ ಶಾಲೆಯ ಒಂದು ವಿಶೇಷ ಏನಪ್ಪ ಅಂತಂದರೆ, ಹೋದ ವರ್ಷ ಒಂದು ರೀತಿಯ ಕಥೆಯನ್ನು, ಪುಣ್ಯಕೋಟಿ ಕಥೆಯನ್ನು ನಾವು ನೋಡಿದ್ವಿ. ಈ ವರ್ಷ ಏಸೂರ ಕೊಟ್ಟರು ಈಸೂರು ಕಥೆ ನಾವು ಕೇಳಿದ್ವಿ. ಈ ಪರಂಪರೆಗಳನ್ನು ಮಕ್ಕಳಲ್ಲಿ ಈಗಲಿಂದನೇ ಬಿತ್ತೋದ್ರಿಂದ ಏನಾಗುತ್ತೆ ಅಂತಂದರೆ, ಒಳ್ಳೆ ರೀತಿಯ ಪ್ರಜೆಗಳಾಗಿ ಮುಂದೆ ಬಾಳ್ತಾರೆ. ಹಾಗಾಗಿ ಈ ಶಾಲೆಯ ವಿಶೇಷತೆ ಆ ಒಂದು ಕಲ್ಚರು ಮತ್ತು ಸೌಮ್ಯತೆ, ಸಹಭಾಗಿತ್ವ, ಈ ಎಲ್ಲ ವಿಚಾರಗಳು ಆ ಟೀಚರ್ಗಳಲ್ಲಿ ನೋಡಿದ್ದೇವೆ. ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂತಂದರೆ ಶ್ವೇತಾ ಮೇಡಮ್. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಮೇಡಮ್ ಹೇಗಿದ್ದಾರೋ ಶಿಕ್ಷಕರು ಕೂಡ ಹಾಗೇ ಇದ್ದಾರೆ. ಅವರಲ್ಲಿರ್ತಕ್ಕಂಥ ಸೌಮ್ಯತೆ, ಸಹಭಾಗಿತ್ವ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಎಲ್ಲ ಮಕ್ಕಳನ್ನು ತಮ್ಮ ಮಕ್ಕಳ ಥರ. ಯಾಕೆ ಅಂದರೆ, ಈಗಿನ ಜಗತ್ತಲ್ಲಿ ಅಪ್ಪ ಅಮ್ಮ ಇಬ್ಬರು ಕೆಲಸ ಮಾಡ್ತಾರೆ, ಮಕ್ಕಳ ಬಗ್ಗೆ ಯಾರಿಗೂ ಕಾನ್ಸಂಟ್ರೇಷನ್ ಇರೋಲ್ಲ. ನಾನೇ ಎಕ್ಸಾಂಪಲ್ ಇದ್ದೀನಿ. ಎಷ್ಟೋ ಸತಿ ನಾವು ಮಕ್ಕಳನ್ನು ಅವ್ರ ಹತ್ರ ಜವಾಬ್ದಾರಿಯಿಂದ ಕೊಟ್ಟಿರ್ತೀವಿ. ಆ ಮೂರ್ತಿಯನ್ನು ಅವ್ರು ಯಾವ ರೀತಿ ಪರಿವರ್ತವಾಗಿ ಪಕ್ವವಾಗಿ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ ಮಕ್ಕಳು ಕೂಡ ಅಷ್ಟೇ. ನಾವೇನು ಹೇಳಿದ್ರು ಶ್ವೇತಾ ಮೇಡಮ್ ಹೇಳಿದ್ದಾರೆ. ಹೊರಗಡೆ ತಿಂಡಿ ತಿನ್ನಬಾರ್ದು, ಶ್ವೇತಾ ಮೇಡಮ್ ಹೇಳಿದ್ದಾರೆ. ಐಸ್ ಕ್ರೀಮ್ ತಿನ್ನಬಾರ್ದು, ಶ್ವೇತಾ ಮೇಡಮ್ ಹೇಳಿದ್ದಾರೆ. ಮನೇಲಿ ನಾವು 100 ಸತಿ ಹೇಳಿಬೇಕಿದ್ರೆ ಒಪ್ಪಲ್ಲ ಅವರು. ಟೀಚರ್ ಏನು ಹೇಳ್ತಾರೋ ಅದೇ ವೇದವಾಕ್ಯವಾಗಿರುತ್ತೆ. ಯಾಕೆ ಅಂದರೆ, ಆ ಮುಗ್ಧ ಮಕ್ಕಳಿಗೆ ಏನು ಗೊತ್ತಿರಲ್ಲ, ಆ ಮನಸ್ಸು ಅಷ್ಟು ಪಕ್ವವಾಗಿರುತ್ತೆ. ಆ ಪಕ್ವತೆಯನ್ನು ಮೇಡಮ್ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದರೆ, ಆ ವಯಸ್ಸಲ್ಲೂ ಕೂಡ ಮಕ್ಕಳ ಸ್ಟ್ಯಾಂಡರ್ಡಿಗೆ ಇಳಿದ್ಬಿಟ್ಟು, ಅಂದರೆ ಅವರ ಲೆವೆಲಿಗೆ ಯೋಚನೆ ಮಾಡಿ ಆ ಮಕ್ಕಳನ್ನು ಬೆಳವಣಿಸಿ ಅದೇ ರೀತಿಯಾಗಿ ಅವ್ರನ್ನ ಮೇಲೆ ತರಬೇಕಾಗತ್ತೆ. ಯಾಕೆಂದರೆ ಅಷ್ಟು ಈಸಿ ಅಲ್ಲ ಮಕ್ಕಳನ್ನು ಬಗ್ಸೋದು. ಆ ಮಕ್ಕಳನ್ನು ಬಗ್ಗಿಸಿ ಅವುಗಳಲ್ಲಿ ಶಿಸ್ತುಗಳನ್ನು ಪಾಲನೆ ಮಾಡ್ತಕ್ಕಂಥ ಅಂಶಗಳನ್ನು ಈಗಲಿಂದ ಬಿತ್ತುತ್ತಾರಲ್ಲ, ಆ ಒಂದು ವಿಚಾರ ತುಂಬ ಇಷ್ಟ ಆಗಿದೆ. ಇದೇ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಮೇಡಮು ಪ್ರತಿ ವರ್ಷ ಮಾಡಲಿ, ಈ ಶಾಲೆ ಇನ್ನೂ ಉತ್ತಮವಾಗಿ ಬೆಳೀಲಿ, ಎಲ್ಲ ಶಿಕ್ಷಕ ವೃಂದದವರು ಇನ್ನೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಲಿ ಅಂದ್ಬಿಟ್ಟು ನಾನು ಆಶಿಸ್ತೀನಿ. ಥ್ಯಾಂಕ್ ಯು.